6 ವರ್ಷಗಳಿಂದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಜನರು ಪರದಾಟ ನಡೆಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ನಿವಾಸಿಗಳು ನಿತ್ಯವೂ ಕೂಡ ಇಂತಹದ್ದೊಂದು ಪರದಾಟ ನಡೆಸುವಂತಾಗಿದೆ. ವಾರ್ಡ್ ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿದ್ದು ಸದ್ಯ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದಾರೆ ಇಲ್ಲಿನ ನಿವಾಸಿಗಳು. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ಇಲ್ಲಿನ ನಿವಾಸಿಗಳು. ದೊಡ್ಡಬಳ್ಳಾಪುರದ ಪ್ರಿಯದರ್ಶಿನಿ ಬಡಾವಣೆಯ ನಿವಾಸಿಗಳು 6 ವರ್ಷಗಳಿಂದಲೂ ಕೂಡ ಸೂಕ್ತವಾದಂತಹ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಪರದಾಟ ನಡೆಸುವಂತಾಗಿದೆ ಇಲ್ಲಿನ ನಿವಾಸಿಗಳು. ಜನಪ್ರತಿನಿಧಿಗಳು ವಾರ್ಡ್ಗೆ ಬರದಂತೆ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. 100 ಕುಟುಂಬಗಳು ವಾಸ ಇರೋ ವಾರ್ಡ್ ಇದು, ದೊಡ್ಡಬಳ್ಳಾಪುರದ ಪ್ರಿಯದರ್ಶಿನಿ ವಾರ್ಡ್. ಎಷ್ಟು ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು ಅನ್ನುವಂತಹ ಆರೋಪ ಇದೆ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಿವಾಸಿಗಳು. ರಸ್ತೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಪ್ರತಿನಿತ್ಯವೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ ಇಲ್ಲಿನ ನಿವಾಸಿಗಳಿಗೆ. ಚರಂಡಿಯ ನೀರು ತುಂಬಿಕೊಂಡು ರಸ್ತೆಯಲ್ಲೆಲ್ಲ ಹರಿದಾಡುವಂತಹ ಒಂದು ಸ್ಥಿತಿ ಇದೆ. ಹೀಗಾಗಿ ಚುನಾವಣೆಯನ್ನ ಇಲ್ಲಿನ ನಿವಾಸಿಗಳು ಬಹಿಷ್ಕಾರ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ನಾವೊಂದು 6-7 ವರ್ಷದಿಂದ ನಗರಸಭೆ ಅಧಿಕಾರಿಗಳಿಗೆ ಈ ರಸ್ತೆ ಮಾಡಿ ಒಳಚರಂಡಿ ದುರಸ್ತಿ ಮಾಡಿ ಅಂತ ಲೆಟರ್ಗಳು ಬೇಕಾದಷ್ಟು ಕೊಟ್ಟಿದ್ದೀವಿ. ಅದ್ರ ಮೇಲೆ ನಾವು ಒಂದ್ಸಲ 2022ನೇ ಇಸ್ವಿಯಲ್ಲಿ ಚೀಫ್ ಮಿನಿಸ್ಟರ್ ಕೂಡ ಲೆಟರ್ ಬರೆದಿದ್ದೀನಿ. ಚೀಫ್ ಮಿನಿಸ್ಟರ್ ಲೆಟರ್ ಕೂಡ ನಗರಸಭೆಗೆ ಬಂದಿದೆ. ಆದರೂ ಕೂಡ ಅದ್ರ ಮೇಲೆ ಕೂಡ ಅವರು ಬರೀ ನಾವು ಏನು 31 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ವಿ ಅಂತ ಹೇಳ್ಬಿಟ್ಟು 22ನೇ ಇಸ್ವಿ ಒಂದು 2 ವರ್ಷ ಹೇಳ್ತಾನೆ ಇದ್ದಾರೆ ನಗರಸಭೆಯವರು. ಈಗ ಕೂಡ ಈ ಕಡೆ ತಿರುಗಿ ನೋಡಲ್ಲ. ಅಟ್ಲೀಸ್ಟ್ ಇಲ್ಲಿ ಇದು ಶೌಚಾಲಯದ ನೀರು, ಟಾಯ್ಲೆಟ್ ನೀರು, ಇದರಿಂದ ಬರೀ ನಮ್ಮ ಸ್ಮೆಲ್ಲು ಇರ್ತಕ್ಕಂಥ ಅವೆಲ್ಲ ಮಕ್ಕಳ ಮನೆಗಳೆಲ್ಲ ಬರೀ ಸ್ಮೆಲ್ಲಿಂದ ಓಡ್ತಾರೆ. ನಾವೆಲ್ಲ ಬರೀ ಸ್ಮೆಲ್ಲಲ್ಲೇ ಓಡ್ತಾ ಇದ್ದಾರೆ. ನಾವೆಲ್ಲ ಬರೀ ಸ್ಮೆಲ್ ಆಲ್ರೆಡಿ ಬರ್ತೀವಿ. ನಿಮಗೂ ಕೂಡ ಸ್ಮೆಲ್ ಬರ್ತಾ ಇದೆ. ಈಗ ಇದು ಒಂಥರ ನರಕ. ಇದು ಬೆಂಗಳೂರಿಗಿಂತ ಸ್ಲಮ್ ಏರಿಯಾಗಿಂತ ಇದು ಅತ್ಯುತ್ತಾಗಿರ್ತಕ್ಕಂಥ ಪ್ರದೇಶ ಆಗಿದೆ. ಹಾಗಾಗಿ ನಾವು ನಗರಸಭೆ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಲ್ಲ. ಯಾಕಂದರೆ ಅವ್ರವ್ರು ಒಳ್ಳೆಲ್ಲ ಮನೆಗಳು ಇರ್ತಾರಲ್ಲ, ಅವರಿಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಡ್ತಕ್ಕಂಥವ್ರು ನಮ್ಮಂಥವ್ರಲ್ವಾ, ಹಾಗಾಗಿ ಅವರಿಗೆ ನಮ್ಮ ಕಷ್ಟಕ್ಕೆ ಅವ್ರಿಗೆ ಬೇಕಾಗಿಲ್ಲ. ಹಾಗಾಗಿ ಈ ಸಲ ನಾವು ಇದಕ್ಕೆ ಒಂದೇ ಮಾಡ್ಕೊಂತಂದರೆ ನಾವು ಇನ್ಯಾವುದೇ ಕಾರಣಕ್ಕೂ ಈ ನಮಗೆ ಈ ಸರ್ಕಾರದ ಏನು ಉಪಯೋಗ ಇಲ್ಲದೇ ಇರೋದ್ರಿಂದ ನಾವು ಇನ್ನು ಈ ಲೆಕ್ಕ ಯಾವುದೇ ಚುನಾವಣೆ ಕೂಡ ಭಾಗವಹಿಸಬಾರ್ದು ಅಂತ ಹೇಳಿ ಭಾಗವಹಿಸಲೇಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಸರ್, ನಮಗೆ ರಸ್ತೆ ಸರಿ ಇಲ್ಲ. ರಸ್ತೆ ಜೊತೆಗೆ ಒಳಚರಂಡಿ ಮಾಡಿದ್ದಾರೆ. ಒಳಚರಂಡಿ ನೀರು ಸರಾಗವಾಗಿ ಬೇರೆ ಕಡೆ ಹರಿದೋಗೋಕ್ಕೆ ದಾರಿ ಮಾಡಿಲ್ಲ. ರೋಡಲ್ಲಿ ಎಲ್ಲಂದ್ರಲ್ಲೇ ಓಪನ್ ಆಗಿದೆ ಒಳಚರಂಡಿಗಳು. ನಮ್ಮ ಮನೆಗಳಿಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾಯಿದೆ, ಮತ್ತು ಜನ ಓಡಾಡಲಿಕ್ಕೂ ಕಷ್ಟ ಆಗ್ತಾಯಿದೆ. ಗಾಡಿಗಳು ಓಡಾಡಲಿಕ್ಕೆ ಸುಮಾರು ಜನ ಬರ್ತಾರೆ, ಬೀಳ್ತಾರೆ, ಕತ್ಲಲ್ಲಿ ಗೊತ್ತಾಗಲ್ಲ. ಮಧ್ಯ ದಾರಿಲೇ ಓಪನ್ ಆಗಿದೆ ಒಳಚರಂಡಿ. ನಾವೆಲ್ಲ ಅಧಿಕಾರಿಗಳಿಗೂ ಹೇಳಿದ್ರು ಅವರೇನು ಕ್ರಮ ತಗೊತಾ ಇಲ್ಲ. ಪ್ರತಿ ವರ್ಷ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ, ಮೇಡಮ್ ಇದೊಂದು ಸರಿ ಕಣ್ಣೆತ್ತು ನೋಡಿ ಅಂತಾರೆ. ಅವ್ರ ಕೆಲಸ ಅವ್ರು ಗೆದ್ದಿತಾರೆ, ಅವ್ರು ಬೇಳೆ ಅವ್ರು ಬೇಯಿಸ್ಕೊಂಡು ಹೊಟ್ಟೋಗ್ತಾರೆ. ಯಾರೂ ಏನು ನಮಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ಈ ಸರಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ನಮಗಿವೆಲ್ಲ ದುರಸ್ತಿಗಳು ಸರಿ ಮಾಡೋವರೆಗೂ ನಾವು ಯಾವುದೇ ಅಧಿಕಾರಿಗಳನ್ನೂ ಇಲ್ಲಿ ಬರ್ಸ್ಕೊಳ್ಳೋದು ಇಲ್ಲ. ಯಾವ ಚುನಾವಣೆಯಿಂದ ಮತದಾರನ ನಮ್ಮನ್ನು ಕೇಳಕ್ಕೆ ಬಂದ್ರೂ ಅವನ್ನ ನಾವು ಅಲೋ ಮಾಡಲ್ಲ. ನಮ್ಮ ಏರಿಯಾ ಒಳಕ್ಕೆ ನಾವು ಚುನಾವಣೆಗೆ ವೋಟು ಹಾಕಲ್ಲ. ಸರ್, ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.